ಒಂದು ಸರಿಯಾದಲ್ಲದ ವಿಷಯಗಳನ್ನ, ಅತ್ಯಂತ ಕೆಟ್ಟ ಪ್ರಯೋಗಗಳನ್ನು ಏನು ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷ, ಅದ್ರ ಬಗ್ಗೆ ಹೇಳಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಅಂತ ನಾನು ಭಾವಿಸ್ಬೋದು. ಈ ಕ್ಷೇತ್ರದ ಲೋಕಸಭಾ ಸದಸ್ಯೆಯಾಗಿ ಕಳೆದ 10 ವರ್ಷಗಳಿಂದ ಲಕ್ಷಾಂತರ ಬಹುಮತಗಳಿಂದ ಗೆದ್ದು ಬಂದಂಥ, ಬಹುಶಃ ನಾವು ವಿವೇಚನೆ ಮಾಡಿಕೊಳ್ಬೇಕಾಗುತ್ತೆ. ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಕೊಂಡಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನರು ಲಕ್ಷಾಂತರ ಮತಗಳಿಂದ ಗೆಲ್ಲಿಸಿ ಗಳಿಸಿದಂಥ ಶೋಭಾ ಕರಂದ್ಲಾಜೆಯನ್ನು ಅವರು ಈ ಕ್ಷೇತ್ರದಲ್ಲಿ 10 ವರ್ಷಗಳಲ್ಲಿ 10 ಬಾರಿಯಾದರೂ ಉಡುಪಿಯ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಏನೋ ಒಂದು ಸಾಧನೆ ಮಾಡಿದಾಗ, ವರ್ಷಕ್ಕೊಂದು ಬಾರಿ ಉಡುಪಿ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ರಾಜ್ಯದ ಯಾವುದೋ ಭಾಗದಲ್ಲಿ ಯಾರದ್ದೋ ಒಂದು ಸಣ್ಣ ಕೋಮುದಲ್ಲೂರಿಗಾದಾಗ ಹೆಣ ಬಿದ್ದಾಗ ಅಲ್ಲಿ ಹೋಗಿ ರಾಜಕೀಯ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದೇನೇ ಇದ್ದರೂ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳೇ ಅವ್ರನ್ನ ಇವತ್ತು ಗೋ ಬ್ಯಾಕ್ ಶೋಭಾ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಓಡಿಸಿದ್ರು ಅಂತ ಹೇಳಿದರೆ ಒಂದು ತೃಪ್ತಿ ಇದೆ. ಕನಿಷ್ಠ ನಾನು ಭಾರತೀಯ ಜನತಾ ಪಕ್ಷದ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಒಂದು ಧನ್ಯವಾದವನ್ನು ಹೇಳ್ತೇನೆ. ಕನಿಷ್ಠ ಅವರಾದರೂ ಅವರ ತಪ್ಪನ್ನು ತಿದ್ದುಕೊಂಡು ಅವರ ಅಭ್ಯರ್ಥಿಯ ಸಮರ್ಥರಲ್ಲ ಅಸಮರ್ಥರು, ನಾವು ಇವರನ್ನು ಕಟ್ಕೊಂಡು ಚುನಾವಣೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಅರಿತುಕೊಂಡು ಓಡಿಸಿದ್ರಲ್ಲ, ಅದಕ್ಕಾಗಿ ಅವರಿಗೆ ಎರಡೂ ಕೈ ಜೋಡಿಸಿ ವಂದಿಸ್ತೇನೆ. ಮತದಾನ ಮಾಡಬೇಕಾದ್ದನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಮಾಡಿದ್ರು ಅಂತಕ್ಕಂಥ ತೃಪ್ತಿ ನನಗಿದೆ. ಅದೇನೇ ಇರಲಿ, ಬಹುಶಃ ಈ ಮಟ್ಟದ ಒಂದು ಏನು ಹೇಳ್ತೀರಿ, ಈ ಇಷ್ಟು ಕನಿಷ್ಠ ಕೀಳು ಮಟ್ಟದ ರಾಜಕೀಯ ಮಾಡಿಕೊಂಡು ಬಂದಂಥದ್ದು ಹೋದಂಥ ಸಂಸದೆ ಶೋಭಾ ಕರಂದ್ಲಾಜೆಯವರಷ್ಟು ಕೆಳಮಟ್ಟದ ರಾಜಕೀಯ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆ. ಬೇರೆ ನಾನು ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ, ಯಾಕಂದರೆ ಅದು ಅವರಿಗೆ ಅರ್ಥ ಆಗೋದಿಲ್ಲ. ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಶೋಭಾ ಕರಂದ್ಲಾಜೆಗೆ ಅದರಲ್ಲಿ ಅರ್ಥವೇ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ. ಕನಿಷ್ಠ ಸ್ಥಳೀಯ ಸಮಸ್ಯೆಗಳ ಬಗ್ಗೆ, ನಾನು ಉಡುಪಿ ಜಿಲ್ಲೆಗೆ ಸೀಮಿತಗೊಳಿಸ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಕೇಳ್ತೇನೆ. ಶ್ರೀಮತಿ ಕರಂದ್ಲಾಜೆಯವರೇ ಅಥವಾ ಭಾರತೀಯ ಜನತಾ ಪಕ್ಷದ ಮಹಾನ್ ನಾಯಕರುಗಳೇ, ನಿಮ್ಮ ಉಡುಪಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಆಫೀಸಿಂದ 100 ಮೀಟರ್ ದೂರದಲ್ಲಿರ್ತಕ್ಕಂಥ ಮಣಿಪಾಲ ಇಂದ್ರಾಳಿ ಬ್ರಿಡ್ಜಿನ ಕತೆ ಕಳೆದ 4 ವರ್ಷಗಳಿಂದ ಅಗದು ಹಾಕಿದ್ದೀರಿ. ಅಲ್ಲಿ ಯಾರೂ ಹೋಗ್ಲಿಕ್ಕಾಗದ ಪರಿಸ್ಥಿತಿಯಲ್ಲಿ ಮಾಡಿದ್ದೀರಿ. ಇದಕ್ಕೆ ನಿಮ್ಮ ಉತ್ತರ ಏನು? ರೈಲ್ವೆ ಬ್ರಿಡ್ಜ್ ಕೇಳಿದ್ರೆ ಇವತ್ತು ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದೀರಿ. ಹಾಗಾದರೆ ನೀವೇನಕ್ಕೆ ಇರ್ತೀರಿ? ನೀವು ಯಾಕಾಗಿ ಅಧಿಕಾರಿಗಳನ್ನ ಇದು ಮಾಡ್ತಾರೆ? ಹಾಗಾದ್ರೆ ಮಾಡಿದ್ದ ಹೌದಾದರೆ ನೀವು, ಮಾಡಿದ್ದಲ್ಲ ಅಂದರೆ ಅಧಿಕಾರಿಗಳ ಹೌದಾದರೆ ಅವರು ಅಧಿಕಾರಿಗಳನ್ನು ಸರಿದಾರಿ ತರಲಿಕ್ಕಾಗದೇ ಇದ್ದರೆ ನಿಮ್ಗೆ ಈ ವ್ಯವಸ್ಥೆಗಳು ಯಾಕೆ? ಇಂಥ ಸಂಸದೆಯನ್ನು ಆಯ್ಕೆ ಮಾಡಿ ಮತ್ತೆ ಪುನಃ ನೀವು ಯಾವ ಮುಖ ಹಿಡ್ಕೊಂಡು ಓಟ್ ಕೇಳಲಿಕ್ಕೆ ಹೋಗ್ತಾ ಇದ್ದೀರಿ ಜನರ ಹತ್ರ? ಇನ್ನು ಸಂತೆಕಟ್ಟೆಗೆ ಬರೋಣ. ಕಲ್ಯಾಣಪುರ ಸಂತೆಕಟ್ಟೆಯಲ್ಲಿ ಇವತ್ತು ರಸ್ತೆ ಆಗದಾಗಿ 2 ವರ್ಷ ಆಯ್ತು. ಅದರ ಮಣ್ಣನ್ನು ಮಾರಿ ತಿಂದ್ರಿ, ಅದರ ಕಲ್ಲನ್ನು ಮಾರಿ ತಿಂದ್ರಿ, ಆದರೆ ರಸ್ತೆ ಸರಿ ಮಾಡಿಲ್ಲ. ಆಚೆ ಈಚೆ ಹೋಗೋ 2 ಸಂಪೂರ್ಣ ನಗರವನ್ನೇ 2 ಭಾಗ ಮಾಡಿದ್ದೀರಿ. ಹಲವು ಅಪಘಾತಗಳು. ಇವತ್ತು ಬಹುಶಃ ಕನಿಷ್ಠ ದಿನದಲ್ಲಿ 4 ರಿಂದ 5 ಗಂಟೆಗಳ ಕಾಲ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ. ಇದಕ್ಕೆ ನಿಮ್ಮ ಉತ್ತರಗಳೇನು? ಹೇಳಬೇಕಾಗತ್ತೆ. ನಿಮ್ಮ ಉತ್ತರಗಳ ಬಗ್ಗೆ ನೀವು ಹೇಳಬೇಕಾಗತ್ತೆ. ಹೇಳ್ತಾ ಇಲ್ಲ. ಇಂಥ ಒಂದು ಏನು ಹೇಳ್ತೀರಿ ನೀವು, ಈ ಶಬ್ದಗಳು ಅವರಿಗೆ ನಾನು ಹೇಳಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಇಲ್ಲೆಲ್ಲ ಅವ್ಯವಸ್ಥೆಗಳನ್ನ ಮಾಡಿ ಹಾಕಿ ಇಲ್ಲಿಂದ ಕ್ಷೇತ್ರ ಬಿಟ್ಟು ಓಡಿ ಹೋದಂಥ ಶೋಭಾ ಕರಂದ್ಲಾಜೆಯವರ ಮುಖ ಹಿಡ್ಕೊಂಡು ಮತ್ತೆ ನೀವು ಮತ ಹೇಳಲಿಕ್ಕೆ ತಯಾರಾಗ್ತೀರಾ, ಮತ ಕೇಳಲಿಕ್ಕೆ ತಯಾರಾಗ್ತೀರಾ. ಇದು ನಿಮ್ಗೆ ಅನಿವಾರ್ಯ. ಇನ್ನೊಬ್ಬರು ನಿಮ್ಮ ಇವತ್ತಿನ ಹಾಲಿ ಅಭ್ಯರ್ಥಿಗಳು, ಈ ಕ್ಷೇತ್ರದ ಬಗ್ಗೆ ಹಾಲಿ ಅಭ್ಯರ್ಥಿಗಳ ಕನಸುಗಳು ಏನಂದರೆ ಕೊಚ್ಚಕ್ಕಿ ಅಂತ ಹೇಳ್ತಾರೆ. ಕುಚ್ಚಿಗೆ ಅಕ್ಕಿ ಕೊಡ್ತೇನೆ ಅಂತೇಳಿ 4 ವರ್ಷಗಳಿಂದ ಇವರು ಸರ್ಕಾರ ಇದ್ದಾಗಿಂದ ಹೇಳ್ಕೊಂಡು ಬಂದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಜಿಲ್ಲೆಗೆ ಕುಚ್ಚಿಗೆ ಅಕ್ಕಿ, ಕುಚ್ಚಲಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಅದಕ್ಕೆ ಇವರು ಕೊಚ್ಚಕ್ಕಿ ಶ್ರೀರಣ್ಣ ಅಂತಲೇ ಹೆಸರಾಗಿದ್ದಾರೆ. ಇವರ ಯೋಗ್ಯತೆ ಇಷ್ಟು. ಇವರು ಇನ್ನೇನು ಒಂದು ಸ್ಥಳೀಯವಾಗಿ ಬಗೆಹರಿಸುವಂಥ ಸಮಸ್ಯೆ ಅದು ಕುಚ್ಚಲಕ್ಕಿಯನ್ನು ಕೊಡ್ತೇವೆ. ನಾವು ಕೇಳಿದ್ದಲ್ಲ, ಅವರಾಗಿ ಹೇಳಿದ್ದು. ನಾವು ಈ ಜಿಲ್ಲೆ ಕುಚ್ಚಲಕ್ಕಿಯನ್ನು ನೀಡ್ತೇವೆ, ಈ ಕರಾವಳಿ ಜಿಲ್ಲೆಗಳಿಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಅವರಾಗಿ ಹೇಳಿದ್ದು. ಅವರಾಗಿ ಹೇಳಿದ್ದನ್ನು ಈಡೇರಿಸಲಿಕ್ಕಾಗಲಿಲ್ಲ ಅಂತ ಅಸಹಾಯಕತೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರ, ಸಿಂಪಲ್ ಶ್ರೀರಣ್ಣ ಅಂತ ಹೆಸರಿಟ್ಟುಕೊಂಡು ನೀವು ಭ್ರಷ್ಟಾಚಾರ ಮಾಡಿದಾಗ ನಿಮ್ಮ ಭ್ರಷ್ಟಾಚಾರಗಳನ್ನು ಎಳೆಯಾಗಿ ಬಿಚ್ಚಿಡಲಿಕ್ಕೆ ನಾವು ತಯಾರಿದ್ದೇವೆ. ನಿಮ್ಮ ಹಿಂದಿನ ಪರಿಸ್ಥಿತಿಗಳನ್ನು, ಇವತ್ತಿನ ಪರಿಸ್ಥಿತಿಗಳೇನು ನೀವು ನೆನ್ಪಿಟ್ಕೊಳ್ಳಿ. ಯಾವ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ನೀವು ಬೊಗಳೆ ಬಿಡ್ತಾ ಇದ್ದೀರೋ, ನೀವು ಹುಟ್ಟಿ ಬೆಳೆದ ಮನೆ, ತಿಂದ ಅನ್ನ, ಬಾಳಿ ಬದುಕಿದ ಜೀವನ, ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತಕ್ಕಂಥ ನೆನ್ಪಿಟ್ಕೊಳ್ಳಿ. ನೀವು ಹಿಂದೆ ಇದ್ದ ಬಾಳಿ ಬದುಕಿದ ಹುಟ್ಟಿ ಬೆಳೆದ ಮನೆ, ಅದು ಇಂದಿರಾ ಗಾಂಧಿ ನೀಡಿದಂಥ ಕೊಡುಗೆ, ಕಾಂಗ್ರೆಸ್ ಸರ್ಕಾರ ನೀಡಿದ ಕೊಡುಗೆ, ಭೂ ಮಸೂದೆಯಲ್ಲಿ ನೀವು ಪಡ್ಕೊಂಡ ಕೊಡುಗೆ ಅಂತಕ್ಕಂಥ ನಮ್ಮ ನೆನ್ಪಿಟ್ಕೊಳ್ಳಿ.
ಅಂತ ಅನ್ನ ತಿಂದಂಥ ಕಾಂಗ್ರೆಸ್ ಪಕ್ಷದಂತ ಋಣ ಪಡೆದಂಥ ನೀವು ಇವತ್ತು ಬಹುಕೋಟಿಪತಿಗಳಾಗಿದ್ದೀರಿ, ಸಂತೋಷ. ಆದರೆ ಋಣ ಮರಿಬೇಡಿ. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಹುಟ್ಟಿ ಬೆಳೆದ ಮನೆ ಕಾಂಗ್ರೆಸ್ ಪಕ್ಷದ್ದು, ಇಂದಿರಾ ಗಾಂಧಿಯ ಹೆಸರಿನಲ್ಲಿ ಕೊಟ್ಟದ್ದು ದಕ್ಕಿದ್ದು ನಿಮಗೆ ಅಂತಕ್ಕಂಥ ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇವೆ. ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಸ್ವಾಮಿ? ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ನಿಮ್ಮ ಕೊಡುಗೆ ಜಿಲ್ಲೆಗೆ ಏನು ಅಂತ ಹೇಳುತ್ತಿದ್ದು, ನಿಮ್ಮ ಪಕ್ಷಕ್ಕೇನು ಒಡೆದು ಆಳಿದ್ದು, ನಿಮ್ಮ ಪಕ್ಷದವರನ್ನು ಒಡೆದದ್ದು, ನಿಮ್ಮ ಪಕ್ಷದವರೊಟ್ಟಿಗೆ ಹಿಡಿಸಿ ಹಾಕಿದ್ದು ಬಿಟ್ಟರೆ ನೀವು ಬೇರೆ ಯಾವುದೇ ಸಾಧನೆಗಳನ್ನು ಮಾಡಲಿಲ್ಲ. ಇನ್ನು ನೀವು ದೆಹಲಿಗೆ ಹೋಗಿ ಮಾಡುವಂಥದ್ದು ಏನಿದೆ? ಏನು ಮಾಡ್ಲಿಕ್ಕೆ ಸಾಧ್ಯ? ನಿಮ್ಮ ಹತ್ರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದರೆ, ನಿಮ್ಮ ಹಳೆ ಚಾಳಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗುವುದು. ನೀವು ಮತದಾರರನ್ನು ವಂಚನೆ ಮಾಡಿದ್ದೀರಿ. ಇವತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸಹಿತ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಿಮ್ಮ ವೈಫಲ್ಯಗಳು, ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳಿದೆ. ಇವತ್ತು ನಾವು ಎದೆತಟ್ಟಿ ಕೇಳ್ತೇವೆ, ನಾವು ಎದೆತಟ್ಟಿ ಗ್ಯಾರಂಟಿಗಳನ್ನ ಹಿಡ್ಕೊಂಡು ಹೋಗ್ತೇವೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರನ್ನ, ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೀಡಿದಂಥ ಗ್ಯಾರಂಟಿಗಳನ್ನ ಹಿಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಆ ಗ್ಯಾರಂಟಿಗಳನ್ನ ಫಲಾನುಭವಿಗಳು, ಬಹುಶಃ ಇದೊಂದು ಸಾಮಾಜಿಕ ಕ್ರಾಂತಿ. ಈ ಕ್ರಾಂತಿಯನ್ನು ಕಟ್ಟ ಕಡೆಯ ಮಹಿಳೆಗೆ ಸಹಿತ ಬಹುಶಃ ಮಹಿಳೆಯ ಅಕೌಂಟಿಗೆ ಹಣ ಅಥವಾ ನೇರವಾಗಿ ಒಬ್ಬ ಮಹಿಳೆ ಸಾಧಾರಣ 6,000ರಿಂದ 7,000 ರೂಪಾಯಿಗಳ ಪ್ರತಿ ತಿಂಗಳೊಂದರ ಖಾತೆಗೆ ಜಮಾವಣೆ, ಉಳಿತಾಯ ಮತ್ತಿತರ ಕಾಲದಿಂದ ಬರ್ತಕ್ಕಂಥದ್ದನ್ನು ತೋರಿಸ್ಕೊಂಡು 6,000ರಿಂದ 7,000 ರೂಪಾಯಿಗಳು ಬಹುಶಃ ಪ್ರತಿಯೊಂದು ಗ್ರಾಮ ಪಂಚಾಯತನ್ನು ತೆಗೆದುಕೊಂಡಾಗ ಸರಿಸುಮಾರು 50ರಿಂದ 60 ಲಕ್ಷ ರೂಪಾಯಿಗಳು ಪ್ರತಿ ಗ್ರಾಮ ಪಂಚಾಯತಿಗೆ ಬರ್ತಾ ಇದೆ. ಆ ಗ್ರಾಮ ಪಂಚಾಯತಿಂದಲೇ ಅದು ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹೋಗ್ತಾ ಇದೆ. ಅವರ ಬಂದ ಉಳಿತಾಯದ ಹಣ ಇವತ್ತು ಔಷಧಗಳಿಗೆ ಉಪಯೋಗ ಆಗ್ತದೆ, ಅವರ ಸಾಲಗಳ ಕಂತುಗಳಿಗೆ ಉಪಯೋಗ ಆಗ್ತದೆ, ಅಥವಾ ಅವರು ಏನೋ ಒಂದು ಬಯಸಿದಂಥ ತಕ್ಕ ಮಟ್ಟಿನ ಹುಟ್ಟುಣ್ಣತಕ್ಕಂಥ ಕುಟುಂಬಗಳು ಅವರೇನೋ ಒಂದು ಐಷಾರಾಮಿ ವಸ್ತು, ಸಣ್ಣ ಮಟ್ಟದ ಐಷಾರಾಮಿ ವಸ್ತುಗಳನ್ನ ಖರೀದಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಹಣವನ್ನು ಬಳಕೆ ಮಾಡ್ತಿದ್ದಾರೆ ಅಂತ ಬಹಳಷ್ಟು ಸಂತೃಪ್ತಿಯಿಂದ ಹೇಳಲಿಕ್ಕೆ ನಾವು ಬಯಸ್ತೇವೆ. ಅಂಥವರು ನಮ್ಮ ಕೈ ಹಿಡಿತಾರೆ ಅಂತಕ್ಕಂಥ ಭರವಸೆ ನಮಗೆ. ಇನ್ನು ಭ್ರಷ್ಟಾಚಾರವನ್ನೇ ಮಾಡಿ ಹಾತು ಹೊತ್ತಂಥ ನಿಮಗೆ ಚುನಾವಣಾ ಬಾಂಡ್ಗಳ ಭ್ರಷ್ಟಾಚಾರ ನಾವು ಹೇಳಿದ್ದಲ್ಲ, ನಾವು ಒಂದು ಕಡೆಯಲ್ಲಿ ಹೇಳ್ತಿದ್ದೇವೆ. ಆದರೆ ನಿಮ್ಮದೇ ವಿತ್ತ ಸಚಿವೆಯ ನಿರ್ಮಲಾ ಸೀತಾರಾಮನ್ ಅವರ ಪತಿದೇವರಾದಂಥ ಪರಕಾಲು ಪ್ರಭಾಕರ್ ಅವರು ಆಡಿದಂಥ ಮಾತು, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರಗಳಲ್ಲಿ ಹಗರಣಗಳಲ್ಲಿ ನಿಮ್ಮ ಈ ವ್ಯವಸ್ಥೆ ಏನು ಚುನಾವಣಾ ಬಾಂಡ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಪ್ರಪಂಚದ ಹಗರಣಗಳಲ್ಲಿ ಒಂದು ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದಲ್ಲ, ನಾವು ಹೇಳ್ತಾ ಇದ್ದೇವೆ ಹಗರಣಗಳು ಅಂತೇಳಿ. ಇದಕ್ಕೆ ಅತ್ಯಂತ ದೊಡ್ಡ ಹಗರಣ ಅಂತ ಹೇಳಿದ್ರೆ ಪರಕಾಲ್ ಪ್ರಭಾಕರ್ ಅವರು ನಿಮ್ಮ ವಿತ್ತ ಸಚಿವರು ಸತ್ಯದೇವರು, ಅವರನ್ನು ಕೇಳಿ ನಿಮ್ಮ ಹಣೆಬರ ಏನಂತ ಅಲ್ಲಿ ಹೇಳ್ತಾರೆ. ಇದಿಷ್ಟು ವ್ಯವಸ್ಥೆಗಳನ್ನ ನೀವು ಜೊತೆಯಾಗಿ ಹೋಗುವಂಥ ಸಂದರ್ಭದಲ್ಲಿ ಜನತೆಗೆ ಬಿಚ್ಚಿಡಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿದೆ. ನಮ್ಗೆ ಆ ಜವಾಬ್ದಾರಿಗಳಿದೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಹಿಂದುಳಿದ ವರ್ಗಗಳ ಪ್ರೇಮಿಗಳಂತ ಹೇಳ್ತಾರೆ. ನಾವೊಬ್ಬ ಹಿಂದುಳಿದ ವರ್ಗದವರಿಗೆ ಸೀಟ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ನೀವು ಯಾರಿಗೆ ಸೀಟ್ ಕೊಟ್ಟಿದ್ದೀರಿ, ಲೋಕಸಭಾ ಸದಸ್ಯನಾಗಲಿಕ್ಕೆ ಸೀಟ್ ಕೊಟ್ಟಿದ್ದೀರಿ, ಆ ವ್ಯಕ್ತಿ ಇವತ್ತು ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಮಾನವನ್ನು ಹೊಂದಿರತಕ್ಕಂಥವ್ರು. ಹಿಂದುಳಿದ ವರ್ಗದವರಿಗೆ ಸಿಕ್ಕಿದಂಥ ವಿರೋಧ ಪಕ್ಷ ನಾಯಕ ಅದು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಮಾನ, ಅದನ್ನು ಅವರಿಂದ ತಪ್ಪಿಸಿ ಯಾರೋ ಒಬ್ಬ ನಿಮ್ಗಾಗ್ತಕ್ಕಂಥ ನಿಮ್ಗೆ ಬೇಕಾದಂಥ ಒಂದು ಶ್ರೀಮಂತ ಕುಳಕ್ಕೆ ಕೊಡ್ತಕ್ಕಂಥ ಹುನ್ನಾರ, ಇದು ಹಿಂದುಳಿದ ವರ್ಗದವರಿಗೆ ನೀವು ಮಾಡ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಎಚ್ಚರಿಕೆ ಕೊಡಬೇಕಾಗಿದೆ. ಏನಾದರೂ ಕಾಂಕ್ರೀಟ್ ಪ್ರಪೋಸಲ್ಸ್ ಇದ್ದರೆ ಹಿಡ್ಕೊಂಡು ಬನ್ನಿ. ನಿಮ್ಮಲ್ಲಿರ್ತಕ್ಕಂಥದ್ದೇನು ಮೋದಿ 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 ಈ 3 ಶಬ್ದ ಬಿಟ್ಟರೆ ನಿಮ್ಮಲ್ಲಿ ಯಾವುದೇ ಭರವಸೆಗಳಿಲ್ಲ, ಯಾವುದೇ ನಿಮ್ಮಲ್ಲಿ ಕಮಿಟ್ಮೆಂಟ್ ಇಲ್ಲ. ಆದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಭರವಸೆಗಳು, ಕಾಂಗ್ರೆಸ್ ಪಕ್ಷ, ಅದರೊಟ್ಟಿಗೆ ನಾವು ಅತ್ಯುತ್ತಮ ಅಭ್ಯರ್ಥಿಯನ್ನು ನೀಡಿದ್ದೇವೆ. ಒಬ್ಬ ಯೋಗ್ಯ, ಒಬ್ಬ ಅತ್ಯುತ್ತಮ ಸಂಸದೀಯ ಪಟು, ಒಬ್ಬ ಕ್ರಿಯಾಶೀಲ ಕೆಲಸಗಾರ, ಆ ವ್ಯಕ್ತಿಯನ್ನು ಜಯಪ್ರಕಾಶ್ ಹೆಗಡೆ ಅವರನ್ನು ನಿಮಗೆ ಅಭ್ಯರ್ಥಿಯಾಗಿ ನಾವು ನೀಡಿದ್ದೇವೆ. ಆ ವ್ಯಕ್ತಿಯ ಕ್ರಿಯಾಶೀಲತೆಗೆ ನಿಮ್ಮ ಅಭ್ಯರ್ಥಿಯ ಕ್ರಿಯಾಶೀಲತೆ ಬಹುಶಃ 10%ಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನೆನ್ಸ್ಕೊಳ್ಬೇಕು. ಅಭ್ಯರ್ಥಿಯ ಆಯ್ಕೆಯಲ್ಲಿ ಇವತ್ತೆಲ್ಲೋ ಓದ್ದೆ, ಯಾರೋ ಹೇಳಿದ್ದಾರೆ, ಯಾರು ನಂಗೆ ನೆನಪಾಗ್ತಾ ಇಲ್ಲ, ಹೇಳಿದ್ದಾರೆ ಅಭ್ಯರ್ಥಿ ಆಯ್ಕೆಯಲ್ಲೇ ಕಾಂಗ್ರೆಸ್ ಪಕ್ಷ ಎಡವಿದೆ ಅಂತಕ್ಕ. ಅದು ಎಡವಿದ್ದಿದ್ರೆ, ಅಭ್ಯರ್ಥಿಯ ಆಯ್ಕೆಯಲ್ಲಿ ಎಡವಿದ್ದಿದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಅದು ನೀವು ಭಾರತೀಯ ಜನತಾ ಪಕ್ಷವರು ಅಂತಕ್ಕಂಥ ನೀವು ಎದೆ ಮುಟ್ಟಿ ಹೇಳ್ಕೊಳ್ಳಿ. ನಮ್ಮ ಅಭ್ಯರ್ಥಿ ಎಲ್ಲ ರೀತಿಯಲ್ಲೂ ಸಮರ್ಥರು ಅಂತಕ್ಕಂಥ ಮಾತನ್ನು ಎದೆ ರೀತಿ ಹೇಳ್ಕೊಳ್ಳಿ. ಸಾಮರ್ಥ್ಯ ಯಾರಿಗಿದೆ ಯಾರಿಗಿಲ್ಲ, ಪ್ರತಿಯೊಂದು ಹಂತದಲ್ಲೂ ಕೆಲಸಗಳನ್ನು ಮಾಡಿಕೊಟ್ಟಂಥ, ಕಳೆದ 25 ತಿಂಗಳ ಅವಧಿಯಲ್ಲಿ ಸಂಸದನಾಗಿದ್ದುಕೊಂಡು
ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ಜಯಪ್ರಕಾಶ್ ಹೆಗಡೆ ಸಮರ್ಥರೆ, ಅಥವಾ ಅಧಿಕಾರದ 18 ವರ್ಷಗಳಲ್ಲಿ ಸರಿಸುಮಾರು 10 ವರ್ಷಗಳ ಕ್ಯಾಬಿನೆಟ್ ರ್ಯಾಂಕನ್ನೇ ಅನುಭವಿಸಿದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಸಮರ್ಥರೆ. ತುಲನೆ ಮಾಡಿ, ಬಹಿರಂಗ ಚರ್ಚೆಗೆ ನಾವು ಸಿದ್ಧ. ಶ್ರೀನಿವಾಸ್ ಪೂಜಾರಿ ಅವರ ಕೊಡುಗೆಗಳೇನು? ಸರಿಸುಮಾರು 11 ವರ್ಷಗಳ ಕಾಲ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವ ಅಥವಾ ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇದನ್ನು ಯಾರೂ ಅಲ್ಲಗಳಿಲಿಕ್ಕಾಗುವುದಿಲ್ಲ, ಅವರ ಕೊಡುಗೆ ರಾಜ್ಯಕ್ಕೆ ಬಿಡಿ, ಲ್ಯಾಂಡ್ ಮಾರ್ಕಿಂಗ್ ಕೊಡುಗೆ ಈ ಜಿಲ್ಲೆಗೆ ಏನು ಅಂತ ಹೇಳಿ. ಜಿಲ್ಲೆಗೆ ಇದ್ದಿದ್ರೆ ಅವರ ಪಕ್ಷದಲ್ಲೇ ಒಡೆದಂಥದ್ದು, ಅವರ ಪಕ್ಷದಲ್ಲೇ ಒಬ್ಬರಿಗೊಬ್ಬರಿಗೆ ಚೂರಿ ಹಾಕಿದಂಥ ಕೆಲಸವೇ ಅವರ ಸಾಧನೆಗಳು ಹೊರತು ಯಾವತ್ತೂ ಅವ್ರದ್ದು ಪಕ್ಷ ಅವರು ರಾಷ್ಟ್ರ ನಿಷ್ಠೆ ಆಗಲಿ ಸಮಾಜಕ್ಕೆ ಮುಖ್ಯವಾದಂಥ ಕೆಲಸಗಳನ್ನಾಗಿ ಶ್ರೀನಿವಾಸ್ ಪೂಜಾರಿ ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಎದೆ ತಟ್ಟಿ ಹೇಳ್ತೇನೆ. ಅದಕ್ಕೇನಾದರೂ ಅವರ ಚರ್ಚೆಗಳು ಉತ್ತರಗಳು ಇದ್ದರೆ ನಾನು ನೇರವಾಗಿ ಅವರ ಕಡೆಯಲ್ಲಿ ಬರಲಿಕ್ಕೆ ತಯಾರಿದ್ದೇನೆ, ಯಾವುದೇ ವೇದಿಕೆ ಬರಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಎದೆ ತಟ್ಟಿ ಮಾತನಾಡಿದ್ದಾರೆ ಹೇಳಿದ್ದಾರೆ.